ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 139ನೇ ಭಾಗವನ್ನು ಇವತ್ತು 22ನೇ ಭಕ್ತಾಪರಾಧ ಸಹಿಷ್ಣು ಸಂಧಿಯ 13ನೇ ಪದ್ಯದ ರೂಪದಲ್ಲಿ, ಅದು ಒಟ್ಟಾರೆ 679ನೇ ಪದ್ಯ, ಅದರ ರೂಪದಲ್ಲಿ ನಾವು ಶ್ರವಣ ಮಾಡಬೇಕು. ಸತ್ಯ ಸಂಕಲ್ಪಾನುಸಾರ ಪ್ರವರ್ತಿಸುವ ಪ್ರಭು ತನಗೆ ತಾನೇ ಭೃತ್ಯನೆನಿಸುವ ಭೋಕ್ತೃ ಭೋಗ್ಯ ಪದಾರ್ಥದೊಳಗಿದ್ದು ತತ್ತದಾಹ್ವಯನಾಗಿ ತರ್ಪಕ ತೃಪ್ತಿಪಡಿಸುವ ತತ್ವಪತಿಗಳ ಮತ್ತರಾದ ಅಸುರರ್ಗೆ ಅಸಮೀಚೀನ ಫಲವೀವ. ಈ ಪ್ರಭು ಸರ್ವಶಕ್ತನಾದ ಭಗವಂತ ಏನಿದ್ದಾನೆ, ತನ್ನ ಸತ್ಯ ಸಂಕಲ್ಪಕ್ಕನುಸಾರವಾಗಿ ಯಾವತ್ತೂ ಕೂಡ ಕೆಲಸ ಮಾಡ್ತಾನೆ. ತನಗೆ ತಾನೇ ಭೃತ್ಯ ಅಂತ ಅನಿಸ್ಕೊಂಡಿದ್ದಾನೆ. ತಾನೇ ತನ್ನ ರೂಪಗಳ ಮೂಲಕ ಕೆಲಸ ಮಾಡಿಸ್ಕೋತಾನೆ. ಭೋಕ್ತೃ ಆಗಿದ್ದಾನೆ, ಭೋಗ್ಯ ಪದಾರ್ಥದೊಳಗಿದ್ದಾನೆ. ಭೋಕ್ತೃವಾದಂಥ ವ್ಯಕ್ತಿಗಳೇನಿದ್ದಾರಲ್ಲ, ಆ ವ್ಯಕ್ತಿಗಳಲ್ಲೂ ಈತನೇ ಇದ್ದಾನೆ. ಅನುಭವಿಸುವ ವ್ಯಕ್ತಿಗಳು ಮತ್ತೆ ಅನುಭವಿಸಲ್ಪಡುವಂಥ ಪದಾರ್ಥಗಳು, ಅವುಗಳೊಳಗೆ ಈತ ಇದ್ದಾನೆ. ಮತ್ತು ಯಾವ್ಯಾವ ವಸ್ತುಗಳೊಳಗೆ, ಆ ಭೋಕ್ತೃ ವಸ್ತುಗಳೊಳಗಿದ್ರೆ ಆ ವ್ಯಕ್ತಿಯ ಹೆಸರು ಈತನಿಗೆ, ಭೋಗ್ಯ ವಸ್ತು ಅನ್ನ ಹಣ್ಣು ಮೊದಲಾದವುಗಳೊಳಗಿದ್ರೆ ಅವುಗಳ ಹೆಸರೇ ಈತನಿಗೆ, ಅನ್ನೋದಕ್ಕಿಂತ ಇವನ ಹೆಸರೇ ಅವುಗಳಿಗೆ ಹೀಗೆಲ್ಲ ಇದ್ದು ತತ್ವಪತಿಗಳು, ತತ್ವಾಭಿಮಾನಿ ದೇವತೆಗಳನ್ನ ಆತ ಸಂತೃಪ್ತಿ ಪಡಿಸ್ತಾನೆ. ಮತ್ತರಾದಂತಹ ರಾಕ್ಷಸರಿಗೆ ದುಷ್ಟ ಫಲಗಳನ್ನು ಈತ ಕೊಡ್ತಾನೆ. ಬಿಟ್ಟಿಗಳ ನೆವದಿಂದದಾಗಲಿ, ಪೊಟ್ಟೆಗೋಸುಕವಾದಡಾಗಲಿ, ಕೆಟ್ಟ ರೋಗ ಪ್ರಯುಕ್ತವಾಗಲಿ, ಅಣಕದಿಂದೊಮ್ಮೆ ನಿಟ್ಟುಸಿರಿನಿಂ ಬಾಯ್ದೆರೆದು ಹರಿವಿಠಲ ಸಲಹೆಂದೆನಲು ಕೈಗೊಂಡು ಕಾವ ಕೃಪಾಳು ಸಂತತ ತನ್ನ ಭಕ್ತರನ. ಕೈಗೊಟ್ಟು ಅಂತಿಲ್ಲದೆ ಸರಿ. ಆಮೇಲೆ ಇದನ್ನ ನೋಡ್ರಿ, ಬಿಟ್ಟಿಗಳ ನೆವದಿಂದ ದಾಗಲಿನೋ ದಾ ಆಗ್ಬೇಕು, ನೆವದಿಂದಾಗಲಿ ಸರಿ. ನೆವದಿಂದ ಡಾಗಲಿ ಅನ್ನೋದು ಅಷ್ಟೇನು ಯೋಗ್ಯವಾದ ಪದ ಅಲ್ಲ. ಇದು ಸ್ವಾಮಿಗಳು, ಸುವಿದ್ಯೇಂದ್ರ ಸ್ವಾಮಿಗಳು ತಾವು ಹೇಳುವಾಗ ಹಾಗೆ ಹೇಳಿದ್ದಾರೆ. ಬಿಟ್ಟಿಗಳ ನೆವದಿಂದಲಾಗಲಿ ಅಥವಾ ನೆವದಿಂದಾಗಲಿ ಅಷ್ಟೇ ಅಲ್ಲ. ಸರಿ. ಮನುಷ್ಯ ನಾಮಸ್ಮರಣೆ ಮಾಡುವಾಗ ಯಾವುದೋ ಒಂದು ನೆಪದಿಂದ, ಬಿಟ್ಟಿ ಅಂದ್ರೆ ಬೇಕಾಬಿಟ್ಟಿ ಬೇಜವಾಬ್ದಾರಿತನ ಅಂತ ಅರ್ಥ. ಬೇಜವಾಬ್ದಾರಿತನದಿಂದಾಗಲಿ ಅಥವಾ ಪೊಟ್ಟೆಗೋಸ್ಕರ, ಯಾರೋ ಭಗವಂತ ನಾಮಸ್ಮರಣೆ ಮಾಡಿದ್ರೆ, ಭಗವಂತನ ಪೂಜಾ ಮಾಡಿದ್ರೆ ನಿಮಗೊಂದಿಷ್ಟು ಪಗಾರ ಕೊಡ್ತೀವಿ ಅಂತ ಯಾರೋ ಹೇಳಿದ್ದಾರೆ ಅಂತ ತಿಳ್ಕೊಡ್ರಿ, ಆ ಕಾರಣಕ್ಕಾಗಲಿ. ಅಥವಾ ಕೆಟ್ಟ ರೋಗ ಬಂದಿದೆ, ಒಳ್ಳೆಯ ಶರೀರ ಆರೋಗ್ಯವಂತವಾಗಿದ್ದಾಗ ಭಗವಂತ ನಾಮಸ್ಮರಣೆ ಮಾಡಲಿಲ್ಲ, ಕೆಟ್ಟ ರೋಗ ಬಂದಾಗ ಆದರೂ ದುಃಖದಿಂದ ನಾಮಸ್ಮರಣೆ ಮಾಡ್ರಿ. ಅಣಕದಿಂದ ಬೇರೆ ಏನನ್ನೋ ಕರೀಲಿಕ್ಕೆ ಹೋಗಿ ಇವನನ್ನು ಕರೆಯೋದು, ಇಂಥದನ್ನಾದ್ರೂ ಒಮ್ಮೆ ಮಾಡ್ರಿ. ಹೇಗೆಂದ್ರೆ ನಿಟ್ಟುಸಿರಿ ಬಿಟ್ಟು ಬಾಯಿ ತೆರೆದು ಹರಿವಿಠಲ ಅಂತ ಕರೆದ್ರೆ ಅದನ್ನ ಆತ ಸ್ವೀಕಾರ ಮಾಡ್ತಾನೆ. ಮತ್ತು ಕೈಗೊಂಡು ಅಂತಿದೆ, ಅದೇ ಚೆನ್ನಾಗಿದೆ. ಅಂದ್ರೆ ನೀವು ಮಾಡಿದ ಸ್ಮರಣೆಯನ್ನ, ಸೇವೆಯನ್ನ ಆತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಕಾಯ್ತಾನೆ ನಿಮ್ಮನ್ನ. ಯಾಕೆಂದ್ರೆ ಕೃಪಾಳು ಅವನು. ಇಲ್ಲಿ ಬಿಟ್ಟಿಗಳ ನೆವದಿಂದ ಅಂತಿದೆಯಲ್ಲ, ಬಿಟ್ಟಿ ಅನ್ನೋದು ಬೇಕಾಬಿಟ್ಟಿ ಅಂತ ಅರ್ಥ. ಬೇಜವಾಬ್ದಾರಿತನದಿಂದ, ಬಹಳ ಎಚ್ಚರದಿಂದ ನಾಮಸ್ಮರಣೆ ಮಾಡಿದ್ದೀರಿ ಅಂತಲ್ಲ, ಏನೋ ಮಾಡಿದ್ರಿ. ಅದು ಇಲ್ಲಿ ಕೂಲಿಯ ನೆಪದಿಂದ ಆಗಲಿ ಅಂತಿದೆ. ಕೂಲಿ ಅನ್ನೋದು ಅಷ್ಟು ನೆಪ ಅಲ್ಲ, ಅದು ಸರಿಯಾದ ಅರ್ಥ ಅಲ್ಲ ಅದಕ್ಕೆ. ಸುವಿದ್ಯೇಂದ್ರ ಸ್ವಾಮಿಗಳು ಹೇಳುವಾಗ, ಯಾವ್ದಾದ್ರು ಒಂದು ಕೆಲಸಕ್ಕೆ ಕೂಲಿ ಪಗಾರ ಅಂತ ತಗೊಂಡ್ರೆ ಎಚ್ಚರದಿಂದ ಮಾಡ್ತಾನೆ ಮನುಷ್ಯ. ಕೂಲಿ ತಗೊಳ್ಳದೇ ಇದ್ರೆ, ಬೇಕಾಬಿಟ್ಟು ಪುಕ್ಕಟ್ಟಿಯಾಗಿ ಮಾಡಿದ್ರೆ ಆ ಯಾವ ಕೆಲಸವನ್ನು ಅಷ್ಟು ಎಚ್ಚರದಿಂದ ಮಾಡೋದಿಲ್ಲ, ಅಷ್ಟು ಜವಾಬ್ದಾರಿ ತಗೊಂಡು ಮಾಡೋದಿಲ್ಲ. ಹಾಗಾಗಿ ಏನೂ ಪ್ರತಿಫಲ ಸಿಗ್ತದೆ ಅಂತ ನಿರೀಕ್ಷೆ ಇಲ್ಲದೇನೂ ಈ ಕೆಲಸ ಮಾಡಿದರೆ, ಭಗವಂತ ನಾಮಸ್ಮರಣೆ ಮಾಡಿದರೆ ಪ್ರತಿಫಲ ಸಿಗ್ತದೆ ಅಂತನ್ನುವಂಥ ಖಚಿತ ನಿರೀಕ್ಷೆ ಇಲ್ಲದೇನೂ ಈ ಕೆಲಸ ಮಾಡಿದರೆ ಅವಾಗೂ ಸ್ವೀಕಾರ ಮಾಡ್ತಾನೆ. ಈಗ ಅರ್ಥ ಅವ್ರು ಹೇಳ್ತಾರೆ. ಬಿಟ್ಟಿ ಅಂತನ್ನೋದು ಸ್ವಾಮಿಗಳು ಹೇಳಿದ ಅರ್ಥ ಸರಿನೇ, ಆದ್ರೂ ಬಿಟ್ಟಿ ಅಂತಂದ್ರೆ ಬೇಕಾಬಿಟ್ಟಿ ಅಂತಾರೆ ನೋಡ್ರಿ. ಅದು ಬೇಕಾಬಿಟ್ಟಿ ಅಂದ್ರೆ ಬೇಜವಾಬ್ದಾರಿತನದಿಂದ ಅಂತ ಅರ್ಥ. ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿರಲ್ಲ ಅಂತ ಬೈತಿರ್ತಾರೆ. ಹಾಗೆ ಬಿಟ್ಟಿಗಳ ನೆವದಿಂದ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ಯಾವುದೋ ಒಂದು ಬೇಜವಾಬ್ದಾರಿತನದಿಂದ, ಯಾರೋ ಹೇಳು ಅಂತಂದ್ರು ಸರಿಯಾಗಿ ಹೇಳಬೇಕು ಅಂತ ಮನಸ್ಸಿದ್ದಿಲ್ಲ, ಸುಮ್ಮನೆ ಒಂದು ಅವ್ರಿಗೆ ಹೇಳಂತ ಅಂತಾರಲ್ಲ ಅಂತ ಈತ ಬೇಕಾಬಿಟ್ಟಿಯಾಗಿ ಹೇಳಿದ. ಹಾಗೆ ಹೇಳಿದಾಗಲಿ, ಹೊಟ್ಟೆ ಅಂದ್ರೆ ಹೊಟ್ಟೆ, ಅದಕ್ಕೋಸ್ಕರ ಅದು ಗೊತ್ತಿದೆ. ಕೆಟ್ಟ ರೋಗ ಪ್ರಯುಕ್ತ ಅದು ಗೊತ್ತಿದೆ. ಅಣಕ ಅಂತಂದ್ರೆ ಶ್ರೀಹರಿಯನ್ನು ಅಣಗಿಸೋದು ಅಂತ ಅರ್ಥ ಅಲ್ಲ, ಬೇರೆ ಯಾರನ್ನೋ ಅಣಗಿಸುವಾಗ ಆವಾಗ ಶ್ರೀಹರಿಯನ್ನು ನೆನೆದ್ರೆ ಅದೇನಿದೆ ಅಂತಂದ್ರೆ, ನಾರಾಯಣೋಯಮಿತ್ಯನ್ಯ ಹೇಳನ ವಿಷಯತ್ವೇನ ಉಕ್ತಂ ಅಗಹರಂ ಸರ್ವಥಾಗ
ಹರಂ ವಿಷ್ಣೋ ನಾಮ ತದ್ಭಕ್ತಿಪೂರ್ವಕಂ ಅಭಕ್ತೋದಾಹೃತಂ ನೈವ ಫಲಂ ನೈವ ಫಲದಾತೃ ಭವಿಷ್ಯತಿ ಅಂತ ಭಾಗವತ ತಾತ್ಪರ್ಯದ 6ನೇ ಅಧ್ಯಾಯದ ಭಾಗವತದ 6ನೇ ಅಧ್ಯಾಯದ 2ನೇ ಸ್ಕಂದದ 6ನೇ ಸ್ಕಂದದ 2ನೇ ಅಧ್ಯಾಯ. ಆ 2ನೇ ಅಧ್ಯಾಯದ 14ನೇ ಪದ್ಯಕ್ಕೆ ವಿವರಣೆ ಕೊಡುವಾಗ ಆಚಾರ್ಯರಿಗೊಂದು ಶ್ಲೋಕ ಅಲ್ಲಿ ಹೇಳ್ತಾರೆ. ನಾವು ಯಾರನ್ನಾದ್ರೂ ಬೈಯುವಾಗ ನೀನೇನು ನಾರಾಯಣ ಅಂತ ತಿಳ್ಕೊಂಡಿದ್ಯೆ, ನಾರಾಯಣ ಆದ್ರೆ ದೊಡ್ಡ ವ್ಯಕ್ತಿ ಎಲ್ಲ ಏನ್ ಬೇಕಾದ್ ಮಾಡಿಬಿಡ್ತಾನೆ, ಹೀಗೆಲ್ಲ ನೀನು ಮಾಡ್ಲಿಕ್ಕೆ ನೀನೇನು ನಾರಾಯಣನ ನೀನು ಅಂತ ಯಾರನ್ನಾದ್ರೂ ಬೈದ್ರೆ, ಅಂದ್ರೆ ಹೊಗಳಿದ್ದು ನಾರಾಯಣನ ಹೊಗಳಿದ್ದಲ್ಲ, ಇವ್ರನ್ನ ಯಾರನ್ನೋ ಬೈದದ್ದು ನಾರಾಯಣನ ಹೆಸರು ತಗೊಂಡು. ಹಾಗೆ ಮಾಡಿದರೆ ಅದು ಕೂಡ ಭಗವಂತನ ತೃಪ್ತಿ ಕಾರಣ ಆಗ್ತದೆ, ಭಗವಂತ ಕಾಪಾಡ್ತಾನೆ ಅಂತ ಅದರ ಅರ್ಥ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದುಹು ಅಂತ ಶ್ಲೋಕ. ಇನ್ನೊಬ್ಬರಿಗೆ ನಾರಾಯಣ ಅಂತ ಹೆಸರು ಇರ್ತದೆ, ನೀವು ಅದನ್ನು ತಗೊಂಡ್ರಿ. ಪಾರಿಹಾಸ್ಯ ಅಂದ್ರೆ ಇನ್ನೊಬ್ರು ಯಾರಿಗೂ ಹಾಸ್ಯ ಮಾಡ್ಲಿಕ್ಕೆ ಅಂತ ತಗೊಂಡ್ರಿ, ಇನ್ನೊಬ್ಬರಿಗೆ ಕೋಪ ಮಾಡ್ಲಿಕ್ಕೆ ಸಿಟ್ಟು ಬರೆಸ್ಬೇಕು ಅಂತ ಆಗ್ಲಿ ತಗೊಂಡ್ರಿ, ಏನೋ ಅವ್ರನ್ನ ರೇಗಿಸಬೇಕು ಅಂತ ತಗೊಂಡ್ರಿ. ಇಷ್ಟೆಲ್ಲ ತಗೊಂಡ್ರು ಅದು ಎಲ್ಲಾ ಥರದ ಪಾಪಗಳನ್ನು ಪರಿಹಾರ ಮಾಡ್ತದೆ. ಎಲ್ಲಾ ದೋಷಗಳಿಂದ ತುಂಬಿದ್ದಿ, ನೀನೇನು ನಾರಾಯಣ ಅಂತ ತಿಳ್ಕೊಂಡಿದ್ಯಾ? ನಿನ್ನನ್ನ ನಾರಾಯಣ ಅಂದ್ರೆ ಸಕಲ ದೋಷ ವಿದ್ದೂರ, ನೀನೇನು ನಾರಾಯಣನ ಅಂತ ಅಪಹಾಸ್ಯ ಮಾಡ್ತೀರಿ ಯಾರನ್ನಾದ್ರೂ. ಎಲ್ಲ ದೋಷಗಳಿಂದ ತುಂಬಿರುವ ಈತನೇನು ನಾರಾಯಣನೇ ಅಂತ ಅನ್ಯರ ನಿಂದಾ ವಿಷಯದಲ್ಲಿ ಭಗವಂತನ ನಾಮ ತಗೊಂಡ್ರೆ ಅದು ಪಾಪ ಪರಿಹಾರಕ. ವಸ್ತುತಃ ಭಗವಂತನ ನಾಮವನ್ನ ಸಂಪೂರ್ಣ ಶ್ರದ್ಧೆಯಿಂದ ಹೇಳಿದಾಗ ಅದು ದೋಷ ಪರಿಹಾರಕ ಆಗ್ತದೆ ಅಂತ ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಹರಿಭಕ್ತಿ ಪೂರ್ವಕವಾಗಿ ಉಚ್ಚಾರ ಮಾಡಿದ್ರೆ ಮಾತ್ರ ಪಾಪ ಪರಿಹಾರಕ ಆಗ್ತದೆ, ಇಲ್ಲದೇ ಇದ್ರೆ ಅದು ಪಾಪ ಪರಿಹಾರಕ ಆಗೋದಿಲ್ಲ. ಆದರೂ ಅವು ಸಾಂಕೇತಿಕವಾಗಿ ಪರಿಹಾಸಪೂರ್ವಕವಾಗಿ ಭಗವಂತನ ನಾಮ ಉಚ್ಚಾರ ಮಾಡಿದಾಗ ಆ ನಾಮ ಮುಖ್ಯವಾಗಿ ಭಗವಂತನಿಗೆ ಸಲ್ಲೋದು. ಆದ್ರಿಂದ ಈಗೆಲ್ಲ ನೀವು ಇದೊಂದು ಸಾಂಕೇತಿಕವಾಗಿ ಪರಿಹಾಸಪೂರ್ವಕವಾಗಿ ಮಾಡಿದಾಗಲೂ ಹಾಗೆ ಮಾಡಿ ಅಭ್ಯಾಸ ಆದಾಗ ನಾಳೆ ಅದು ಭಗವಂತನ ನಾಮ ಎಚ್ಚರ ಬರ್ತದೆ. ಹಾಗಾಗಿ ಅದು ಪರಿಹಾರಕ. ಪೂರ್ಣ ಭಕ್ತಿಯಿಂದ ಮಾಡಿದ್ರೆ ಪೂರ್ಣ ಪಾಪ ಪರಿಹಾರಕ, ಪೂರ್ಣ ಪುಣ್ಯದಾಯಕ. ಹೀಗೆಲ್ಲ ಪರಿಹಾಸ ಸಾಂಕೇತಿಕವಾಗಿ ಮಾಡಿದಾಗ ಸ್ವಲ್ಪ ಆದ್ರೂ ಫಲ ಕೊಡ್ತದೆ ಅಂತ ಅದರ ಅರ್ಥ ಅಷ್ಟೇ. ಏನಾದ್ರೂ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ರಿ ಅಂತ ಅದರ ಅಭಿಪ್ರಾಯ. ಈ ವಸುಂಧರೆಯೊಳಗೆ ಶ್ರೀಭೂದೇವಿ ಅರಸನ ಸುಗುಣ ಕರ್ಮಗಳ ಆವ ಬಗೆಯಿಂದಡಾಗಲಿ ಕೀರ್ತಿಸುವ ನರರ ಕಾವ ಕಮಲದಲಾಯತಾಕ್ಷ ಕೃಪಾವಲೋಕನದಿಂದ ಕಪಿ ಸುಗ್ರೀವ ಗೊಲಿದಂದದಲ್ಲಿ ಒಲಿದ ಅಭಿಲಾಷೆ ಪೂರೈಪ. ಈ ಭೂಮಿಯೊಳಗೆ ಭಗವಂತ ನಾಮಸ್ಮರಣೆ ಮಾಡ್ರಿ. ಅವನೆಂಥವನು ಅಂದ್ರೆ ಶ್ರೀದೇವಿ ಮತ್ತು ಭೂದೇವಿಯರ ಒಡೆಯ. ಆ ಹರಿಯ ಶ್ರೇಷ್ಠ ಗುಣಗಳನ್ನ ಕರ್ಮಗಳನ್ನ ಏನಾದರೂ ಒಂದು ದೃಷ್ಟಿಯಿಂದ ಕೀರ್ತನೆ ಮಾಡ್ರಿ. ಆಗ ನಿಮ್ಮನ್ನ ಆತ ಕೃಪಾದೃಷ್ಟಿಯಿಂದ ಕಾಯ್ತಾನೆ. ಯಾಕೆ ಅಂತಂದ್ರೆ ಸುಗ್ರೀವನಿಗೆ ಆತ ಒಲಿದ, ಕಪಿಯಾದಂಥ ಸುಗ್ರೀವನಿಗೆ ಅವನು ಭಗವಂತನ ಸೇವಾ ಮಾಡಿದ. ಏನಂತ? ತನಗೆ ತನ್ನ ರಾಜ್ಯ ಸಿಗಬೇಕಾಗಿತ್ತು, ಅದಕ್ಕಾಗಿ ಭಗವಂತನ ಸೇವಾ ಮಾಡಿದ. ಹಾಗೆ ಏನಾದರೂ ಒಂದು ದೃಷ್ಟಿಯಿಂದ ಇಂಥ ಫಲ ಕೊಡೋ, ಲೌಕಿಕವಾದ ಫಲ ಕೊಡೋ ಅಂತ ಒಂದು ಕಾಮನೆ ಇದ್ರೂ ಕೂಡ ಆ ದೃಷ್ಟಿಯಿಂದಾದ್ರೂ ಭಗವಂತನ ಸೇವಾ ಮಾಡಿದೆ. ಸುಮ್ಮನೆ ಇರಬೇಡ್ರಿ ಅಂತ ಹೀಗರ್ಥ. ಶ್ರೀದೇವಿಯರಸನ ಸುಗುಣ ಕರ್ಮಗಳ ಆವ ಬಗೆಯಿಂದಾಗಲಿ ಅಂತಿದೆ ಎಂತ ನೋಡ್ರಿ, ಬಗೆಯಿಂದ ಡಾಗಲಿ ಅಂತಿದೆ ಇಲ್ಲಿ. ಅದೇನಷ್ಟು ಡಾಗಲಿ ಸರಿ, ಯಾವ ಬಗೆಯಿಂದಾಗಲಿ ಇಲ್ಲಿ ಏನೋ ಒಂದು ಶಬ್ದ ಇದೆ ನೋಡೋಣ. ಮತ್ತೆ ಆ ದೊಡ್ಡ ಪುಸ್ತಕ ತರ್ಲಿಕ್ಕೆ ಮರೆತು ಹೋದೆ. ಬಗೆಯಿಂದಾದ ಡಾಗಲಿ ಅಂತಿದೆ. ಏನೋ ವಿಚಿತ್ರವಾಗಿದೆ, ನೋಡ್ತೇನೆ ಮತ್ತೊಮ್ಮೆ ನೋಡಿದ್ರೆ. ಕೀರ್ತಿಸುವ ನರರ ಈತ ಕಾಪಾಡ್ತಾನೆ. ಚೇತನಾಂತರ್ಯಾಮಿ ಲಕ್ಷ್ಮೀನಾಥ ಕರ್ಮಗಳನ್ನು ಅನುಸರಿಸಿ ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತ ಆಕೂತಿನಂದನ ಭಕ್ತರಿಂದ ಆಹೂತನಾಗಿ ಮನೋರಥವ ಬೇಡಿಸಿಕೊಳ್ಳದೆ ಇವ. ಎಲ್ಲಾ ಚೇತನದೊಳಗೂ ಈತ ಇದ್ದಾನೆ. ಅವನು ಜೀವರು ಮಾಡುವಂತಹ ಕರ್ಮಗಳನ್ನು ಅನುಸರಿಸಿ ಅವರಿಗೆ ಫಲ ಕೊಡ್ತಾನೆ. ಮತ್ತೆ ಜೀವರು ಯಾವ್ಯಾವ ನಾನಾ ಥರದ ಕರ್ಮಗಳನ್ನು ಮಾಡಿ ಆ ಮೂಲಕ ಏನು ಹುಟ್ಟುತ್ತಾರಲ್ಲ, ಹುಟ್ಟುವಾಗ ಆ ಮೂಲಕ ಈತನು ಕೂಡ ಹುಟ್ಟುತ್ತಾನೆ.
ಮತ್ತು ಇವನೇನಾಗಿದ್ದಾನೆ, ಜನಿತೋತ ವಿಷ್ಣು ಅನ್ನುವಂಥ ಶ್ರುತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಆ ಶ್ರುತಿಯಲ್ಲಿ ಈತನ ಮಹಿಮಾ ಪ್ರತಿಪಾದಿತ ಆಗಿದೆ. ನಮ್ಮೊಡನೆ ಆತ ಹುಟ್ಟುತ್ತಾನೆ, ಆದರೂ ಜನ್ಮರಹಿತ, ಆಕೂತಿ ರಹಿತ. ಆಕೂತಿ ದೇವಿಗೆ ಆತ ಮಗನಾಗಿ ಯಜ್ಞ ಪುರುಷನಾಗಿ ಹುಟ್ಟಿದಂತೇನೋ ಬಂದಿತ್ತಲ್ಲ ಹಿಂದೆ. ಇಂಥ ಮಹಿಮಾ ಇದ್ದವನವನು ಬೇಡಿಸಿಕೊಳ್ಳದೆ ನಮ್ಮ ಬಯಕೆಗಳನ್ನು ಈಡೇರಿಸ್ತಾನೆ. ಇಲ್ಲಿ ನಾವು ಆ ಜನಿತೋತ ವಿಷ್ಣು ಅನ್ನುವಂಥ ಶಬ್ದದ ಆ ಒಂದು ಶ್ರುತಿ ಏನಿದೆ ಅದರ ಮಹಿಮೆಯನ್ನು ನೋಡಬೇಕು. ಅದು ತಾತ್ಪರ್ಯ ನಿರ್ಣಯದಲ್ಲೂ ಬಂದಿತ್ತು ಮತ್ತು ಯುಕ್ತಿ ಮಲ್ಲಿಕಾದಲ್ಲೂ ಅದನ್ನು ತಗೊಂಡಿದ್ದಾರೆ ಆ ಶ್ರುತಿ. ನಾವೀಗ ಯುಕ್ತಿ ಮಲ್ಲಿಕಾದ ಫಲ ಸೌರಭದಲ್ಲಿ 517, 518 ಶ್ಲೋಕಕ್ಕನುಸಾರವಾಗಿ ಹೇಳಬೇಕು. ಈ ಮೂಲಕ ದಾಸರದು, ವಾದಿರಾಜ ಸ್ವಾಮಿಗಳ ಕೃತಿ, ಅಲ್ಲಿ ಈ ಮುಖ್ಯ ಪ್ರಾಣನ ಮಹಿಮಾ, ಕೊನೆಗೆ ಭಗವಂತನ ಮಹಿಮಾ ಎಲ್ಲನೂ ಕೂಡ ಒಂದು ಅವಲೋಕನ ಮಾಡಿದಂತ ಆಗ್ತದೆ. ಶ್ಲೋಕ ಏನಂದ್ರೆ, ಮತೀನಾಂ ಜನಿತಾ ವಿಷ್ಣು ಜನಿತಾಯ ಶ್ರುತೌ ಶ್ರುತಃ ವಿಪ್ರಾಣಾಂ ಋಷಿರಿತ್ಯುಕ್ತಃ ಸಮದ್ವೈತಿ ಚ ಶ್ರುತಃ ಏಕ ಏವ ಭವೇದ್ವಿಷ್ಣು ಮತಿಂ ವಿಪ್ರೇಷು ಯೋದಿಶತ್ ವಿಷ್ಣೋ ಪ್ರಮಾಪನಾಲ್ಲೋಕೆ ಸವಿಷ್ಣೋರ್ಜನಿತಾ ಶ್ರುತಃ ಅಂತ ಇವೆರಡು ಶ್ಲೋಕ. ಆ ಶ್ಲೋಕಕ್ಕೆ ಪೂರ್ವಭಾವಿಯಾದಂಥ ಹಿನ್ನೆಲೆ ಆಗಿರುವಂಥ ವೇದವಾಕ್ಯ ಏನಂದ್ರೆ, ಇಲ್ಲಿ ಇನ್ನು ಇದಕ್ಕೆ ಇದನ್ನು ತಿಳ್ಕೊಳ್ಬೇಕು. ಈ ಸುತ್ತಮುತ್ತಲು ಈ ಫಲ ಸೌರಭದಲ್ಲಿ ಈ ಶ್ಲೋಕದ ಸುತ್ತಮುತ್ತಲು ವಾದಿರಾಜ ಸ್ವಾಮಿಗಳು ಅನೇಕ ವೈದಿಕ ವಾಕ್ಯಗಳನ್ನೇ ಉದಾಹರಿಸಿ ಆ ಮೂಲಕ ಶ್ರುತಿಗಳಲ್ಲಿ ಪವಮಾನನ ಮಹಿಮಾ ಹೇಗೆ ಪ್ರತಿಪಾದಿತ ಆಗಿದೆ ಅಂತ ಅನ್ನೋದನ್ನು ತೋರಿಸ್ತಾರೆ. ಸೋಮಃ ಪವತೆ ಜನಿತಾ ಮತೀನಾಂ ಜನಿತಾ ದಿವೋ ಜನಿತಾ ಪೃಥಿವ್ಯಾಃ ಜನಿತಾ ಅಗ್ನೇಃ ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಯ ಜನಿತೋತ ವಿಷ್ಣೋಃ ಅಂತ ಇದು ಒಟ್ಟಾರೆ ವೇದವಾಕ್ಯ. ಬ್ರಹ್ಮ ದೇವಾನಾಂ ಪದವೀ ಕವೀನಾಂ ಋಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಅಂತ ಅದು ಮತ್ತೊಂದು ವೇದವಾಕ್ಯ. ಇಲ್ಲಿ ಈ ವೇದವಾಕ್ಯ ಇದು ಪವಮಾನ ಮಂಡಲದಲ್ಲಿ ಬರುವಂಥ ವೇದವಾಕ್ಯ. ಹಿಂದಿನ ಒಂದು ವರ್ಗ, ಪುರುಷ ಸೂಕ್ತದಲ್ಲಿ ವರ್ಗಗಳು ಅಂತವೆಲ್ಲ 1, 2, 3 ವರ್ಗ ಅಂತ. ಹಿಂದಿನ ವರ್ಗದ ಕೊನೆಯ ಮಂತ್ರ, ಮುಂದಿನ ವರ್ಗದ ಮೊದಲನೇ ಮಂತ್ರ, ಇವೆರಡನ್ನು ವಾದಿರಾಜ ಸ್ವಾಮಿಗಳು ತಗೊಂಡಿದ್ದಾರೆ. ಸೋಮಃ ಪವತೆ ಜನಿತಾ ಮತೀನಾಂ ದಿವೋ ಜನಿತಾ ಪೃಥಿವ್ಯಾಃ ಜನಿತಾ ಅಗ್ನೇಃ ಜನಿತಾ ಸೂರ್ಯಸ್ಯ ಜನಿತೋತ ವಿಷ್ಣೋಃ. ಇದು ಹಿಂದಿನ ಮಂತ್ರದ್ದು, ಹಿಂದಿನ ವರ್ಗ ಅಂತ ಒಂದು ಅಧ್ಯಾಯ ಇದ್ದಂತೆ, ಸಣ್ಣ ಅಧ್ಯಾಯ ಇದ್ದಂತೆ. ಮತ್ತೆ ಬ್ರಹ್ಮಾದೇವಾನಾಂ ಪದವೀ ಕವೀನಾಂ ಋಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಶೇನೋ ಗೃಧ್ರಾಣಾಂ ಸ್ವಧಿತಿರ್ ವನಾನಾಂ ಸೋಮಃ ಪವಿತ್ರ ಮತ್ಯೇತಿ ರೇಭನ್ ಅಂತ ಇವೆರಡು ಮಂತ್ರಗಳು, ಹಿಂದಿನ ವರ್ಗದ್ದು ಮತ್ತು ಮುಂದಿನ ಮಂತ್ರಗಳು. ಈ ವಾಯುದೇವ ಏನಿದ್ದಾನಲ್ಲ, ಅವನು ಮಾತು ಮಾಡುವಂಥ ಕೆಲಸಗಳೇನೇನು, ಆತ ಮತೀನಾಂ ಜನಕಃ, ನಮ್ಮ ಬುದ್ಧಿಗಳನ್ನು ಆತ ಪ್ರೇರೇಪಿಸುವಂಥವನು. ಸೋಮ ಅಂದ್ರೆ ವಾಯುದೇವ, ಮತೀನಾಂ ಜನಿತಾ ದಿವಹ, ಮತ್ತೆ ಆತ ಈ ಸ್ವರ್ಗಲೋಕ ಇತ್ಯಾದಿ ಲೋಕಗಳಿಗೂ ಕೂಡ ಜೂಲೋಕಕ್ಕೂ ಕೂಡ ಜನಕನಾಗಿದ್ದಾನೆ. ಪೃಥಿವ್ಯಾಹ, ಪೃಥ್ವಿ ಲೋಕಕ್ಕೆ ಜನಕ ಆಗಿದ್ದಾನೆ. ಅಗ್ನೇಹೆ, ಅಗ್ನಿಗೆ ಜನಕನಾಗಿದ್ದಾನೆ. ಸೂರ್ಯನಿಗೆ ಜನಕನಾಗಿದ್ದಾನೆ. ಇಂದ್ರನಿಗೆ ಜನಕನಾಗಿದ್ದಾನೆ. ಜೀವಜರಾತ್ಮಕವಾದಂಥ ಎಲ್ಲಾ ಪ್ರಪಂಚಕ್ಕೂ ಕೂಡ ಆತ ಒಟ್ಟಾರೆ ಜನಕನಾಗಿದ್ದಾನೆ. ಮತ್ತೆ ಅಗ್ನೇಯ ಜನಿತ, ಸೂರ್ಯಸ್ಯ ಜನಿತ, ಇಂದ್ರಸ್ಯ ಜನಿತ, ಜನಿತೋತ ವಿಷ್ಣೋಃ. ಕೊನೆಯದಾಗಿ ವಿಷ್ಣುವಿಗೂ ಕೂಡ ಆತ ಜನಕನಾಗಿದ್ದಾನೆ. ಇಲ್ಲಿ ಜನಿತೋತ ವಿಷ್ಣೋಃ ಅಂತ ಬಂತು ನೋಡ್ರಿ, ಜನಿತ ಉತ ವಿಷ್ಣೋಃ, ಅದನ್ನೇ ದಾಸರು ಇಲ್ಲಿ ತಗೊಂಡಿದ್ದಾರೆ. ಈ ಮಂತ್ರ ಆ ಮುಖ್ಯ ಪ್ರಾಣನ ಮಹಿಮಾವನ್ನು ಹೇಳ್ತದೆ ಮತ್ತು ಭಗವಂತನ ಮಹಿಮಾವನ್ನು ಕೂಡ ಹೇಳ್ತದೆ. ಭಗವಂತನ ಇದು ಈ ವಾಯುದೇವ ಉಳಿದ ಪೃಥ್ವಿ ಭೂಲೋಕ ಇದಕ್ಕೆಲ್ಲದಕ್ಕೂ ಜನಕ ಅಂದ್ರೆ ಅರ್ಥ ಆಗುವಂಥದ್ದು. ಸರಿ, ಭಗವಂತನಿಗೆ ಹೀಗೆ ಯಾವ ದೃಷ್ಟಿಯಿಂದ ಜನಕ ಅಂತಂದ್ರೆ, ಭಗವಂತನ ಮಹಿಮೆಯನ್ನು ಜಗತ್ತಿಗೆ ಈಗ ತಲುಪಿಸ್ತಾನಲ್ಲ, ಆ ದೃಷ್ಟಿಯಿಂದ ಜನಕ ಅಷ್ಟೇ. ಜಗತ್ತಿಗೆ ಭಗವಂತನಿಗಿಂತ ನೇರವಾಗಿ ಜನಕ ಅಲ್ಲ. ಯಸ್ತಾ ವಿಜಾನಾತ್ ಸಪಿತುಹು ಪಿತಾ ಅಂತ ಒಂದು ವೇದವಾಕ್ಯನೂ ಕೂಡ ಇದೆ. ಯಾರು ಆ ಭಗವಂತನ ಮಹಿಮೆಯನ್ನು ಜಗತ್ತಿಗೆ ತಿಳಿಸ್ತಾನಲ್ಲ, ಅವನು ಆ ತಂದೆಗೂ ತಂದೆ ಅಂದ್ರೆ ಭಗವಂತ, ಅವನಿಗೂ ಈತ ತಂದೆ. ಯಾಕೆಂದ್ರೆ ತಂದೆ, ಈ ಭಕ್ತನನ್ನು ತಂದೆ ಅಂತ ಯಾಕೆ ಕರೀತಾರೆ ಅಂದ್ರೆ, ತಂದೆಯಾದವನು ತಂದೆ ಅಂತ ಯಾಕೆ ಕರೀತಾರೆ? ತಂದೆ ತಾಯಿ ಇಬ್ರು ಸೇರಿ ಮಗುವನ್ನ ಬೆಳಕಿಗೆ ತರ್ತಾರಲ್ಲ, ಒಂದು ಶಿಶುವನ್ನ, ಆ ದೃಷ್ಟಿಯಿಂದ ತಂದೆ ತಾಯಿ ಅಂತ ಅವ್ರನ್ನ ಅಂತಾರೆ. ಹಾಗಿದ್ದಾಗ ಭಕ್ತರು ಕೂಡ ಭಗವಂತನಿಗೆ ಒಂದು ಹೆಸರಿಟ್ಟು ಅದಕ್ಕೊಂದು ವ್ಯಾಖ್ಯಾನ ಮಾಡಿ ಅವನನ್ನು ಜಗತ್ತಿಗೆ ಬೆಳಕಿಗೆ ತರ್ತಾರೆ. ಆ ದೃಷ್ಟಿಯಿಂದ ಅವರನ್ನೇ ಅಪ್ಪ ಅನ್ನಬೇಕು. ಸಪಿತು ಪಿತಾ ಅಂತ ಈಗ ಅವನನ್ನು ಕರಿಬೇಕು. ಭಗವಂತನ ಸರ್ವೋತ್ತಮತ್ವಾದ ಮಹಿಮೆಯನ್ನು ಕೂಡ ಅವರು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ಅವರನ್ನ
ಭಗವಂತನಿಗೂ ತಂದೆ ಅಂತ ಈ ದೃಷ್ಟಿಯಿಂದ ಕರೀತಾರೆ. ಇದು ಒಟ್ಟಾರೆ ಆ ಮಹಿಮೆ. ಈ ಇಂಥ ವಾಯುದೇವ ಸೋಮ ಇದ್ದಾನಲ್ಲ ಅವನು ಪವತೆ ಅಂತ ಈಗ ಅರ್ಥ. ಪವತೆ ಅಂತಂದ್ರೆ ಹರಿಸೇವೆಗೋಸ್ಕರ ಎಲ್ಲಾ ಕಡೆ ಸಂಚಾರ ಮಾಡ್ತಾರೆ. ಸೋಮ ಅಂದ್ರೆ ವಾಯುದೇವ. ಯಾಕಂತಂದ್ರೆ ಸೋಮ ಅಂದ್ರೆ ಚಂದ್ರ. ಚಂದ್ರನಂತೆ ಶಾಂತವಾದ ಸ್ವರೂಪವುಳ್ಳಂತ ಮುಖ್ಯ ಪ್ರಾಣ ಪವತೆ. ಅದು ಪುಂಗತವು ಅಂತ ಅರ್ಥ. ಅದು ಎಲ್ಲ ಕಡೆ ತಾನು ಹೋದಲ್ಲೆಲ್ಲ ಪವಿತ್ರ, ಆ ಪರಿಸರವನ್ನೆಲ್ಲ ಪವಿತ್ರ ಮಾಡ್ತಾನೆ. ಪವನೆ ಅಂತ ಹೀಗೆ ಧಾತು. ಹಾಗಾಗಿ ತಾನು ಹೋದ ಪರಿಸರವನ್ನೆಲ್ಲ ಪವಿತ್ರ ಮಾಡ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಇದು ಸೋಮ ಅಂತ ಅನ್ನೋದು ಅವನಿಗೆ ಅರ್ಥ. ಮತ್ತು ಸೋಮ ಅಂದ್ರೆ ಚಂದ್ರನಂತೆ ಶಾಂತಮೂರ್ತಿ ಅಂತ ಒಂದರ್ಥ. ಇನ್ನೊಂದು ಉಮಯಾ ಸಹಿತ ಸೋಮ. ಉಮಾ ಅಂದ್ರೆ ಪಾರ್ವತಿ ಅಲ್ಲ, ಬರೇ ಪಾರ್ವತಿ ಅಲ್ಲ, ಭಾರತೀ ದೇವಿಯೂ ಉಮಾನೆ. ಅವಳಿಂದ ಸಹಿತನಾದವನು ಸೋಮ. ಹೀಗೆ ಆ ಸೋಮನು ಕರೆಸ್ಕೊಂಡಿರುವಂತಹ ವಾಯುದೇವ ಎಲ್ಲಾ ಕಡೆ ಸಂಚಾರ ಮಾಡ್ತಾನೆ. ಅದಕ್ಕಾಗಿ ಜನಿತೋತ ವಿಷ್ಣು, ಇವನು ವಾಯುದೇವ ಆ ಭಗವಂತನನ್ನು ಹುಟ್ಟಿಸ್ತಾನೆ. ಹುಟ್ಟಿಸೋದು ಅಂದ್ರೆ ಅವನನ್ನು ಪ್ರಕಾಶಪಡಿಸ್ತಾನೆ. ಹಾಗಾಗಿ ಯುಕ್ತಿ ಮಲ್ಲಿಕಾದಲ್ಲಿ ಇದನ್ನು ತಗೊಂಡದ್ದೇನಿದೆಯಲ್ಲ, ಮುಖ್ಯ ಪ್ರಾಣದ ಮಹಿಮಾಗ ಪೂರಕವಾಗಿ ತಗೊಂಡಿದ್ದಾರೆ. ಇದನ್ನು ಈ ದಾಸರು ಏನು ಹೇಳಿದ್ರು, ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ. ಇದು ಭಗವಂತನ ಮಹಿಮೆ ಪೂರಕ ಆಗಬೇಕು. ಹೇಗೆ ಅಂತಂದ್ರೆ ವಾಯುದೇವನ ಮಹಿಮಾ ಹೇಳಿದರೆ ಅದು ಭಗವಂತನ ಮಹಿಮೆ ಪೂರಕನೇ. ಯಾಕೆಂತಂದ್ರೆ ಒಂದು ಕಥೆ, ಈಗ ರಾಯರ ಸೇವೆಯನ್ನು ಇಷ್ಟೆಲ್ಲ ಮಾಡಿದ್ರು. ಒಬ್ರು ತಮಗೆ ಕುಂಟಾಗಿದ್ದಂಥ ಕಾಲನ್ನು ಮತ್ತೆ ಪಡ್ಕೊಂಡ್ರು ಅಂತ ಒಬ್ಬಂದು ಯಾವುದೋ ಭಕ್ತರ ಕಥೆ ಹೇಳಿದ್ರೆ ಅದು ಮಹಿಮಾ ಯಾರ್ದಾಯ್ತು? ರಾಯರದೇ ಮಹಿಮಾ ಆಯ್ತಲ್ಲ. ಅದು ಮಹಿಮಾ ಭಕ್ತರ ಮಹಿಮಾ ಅಲ್ಲ. ಅದು ರಾಯರ ಅನುಗ್ರಹದಿಂದ ಇಷ್ಟೇನೋ ದುರ್ಗತಿ ಇತ್ತು, ಆ ದುರ್ಗತಿಯಿಂದ ಹೋಗಲಾಡಿಸ್ಕೊಂಡು ಸದ್ಗತಿ ಪಡ್ಕೊಂಡ್ರು ಅಂತ ಹೇಳಿದ್ರೆ ಅದು ಮಹಿಮಾ ರಾಯರದಾಯ್ತು. ಇವ್ರ ಮಹಿಮಾ ಆಗಲಿಲ್ಲ. ಅದು ಕೆಳಗಿನವ್ರ ಮಹಿಮಾ ಆಗಲಿಲ್ಲ, ಮೇಲಿನವ್ರದೇ ಮಹಿಮಾ ಆಯ್ತದ. ಹಾಗಾಗಿ ಸರ್ವೋತ್ತಮತ್ವಾದ ಗುಣ ವಿಶಿಷ್ಟನಾದಂಥ ಮತ್ತು ಸೃಷ್ಟ್ಯಾಧ್ಯಷ್ಟಕರ್ತನಾದ ಭಗವಂತನನ್ನ ಜಗತ್ತಿಗೆ ಇವರು ಪ್ರಚಾರ ಪಡಿಸ್ತಾರೆ ಅಂತಂದ್ರೆ ಭಗವಂತನ ಮಹಿಮಾ ಆಯ್ತದ, ಮತ್ತು ಇವ್ರ ಮಹಿಮಾನು ಕೂಡ ಆಯ್ತು. ಇದು ಎರಡನ್ನೂ ಹೀಗೆ ನಾವು ಇಟ್ಕೊಳ್ಬೇಕು. ಮತ್ತೆ ನೇರವಾಗಿ ಭಗವಂತನ ಮಹಿಮಾ ಆಗಬೇಕು ಅಂದ್ರೆ ಅದಕ್ಕೊಂದು ಬೇರೆ ರೀತಿಯಿಂದ ವ್ಯಾಖ್ಯಾನ ಮಾಡಬಹುದು. ಈ ಭಗವಂತ ಇದ್ದಾನಲ್ಲ ಅವನೇ ಸೋಮ. ಈ ಸೋಮ ಅಂದ್ರೆ ವಾಯು ಅಂತ ಅರ್ಥ ಮಾಡಿದ್ವಿ. ಭಗವಂತನೇ ಸೋಮ. ಯಾಕೆಂದ್ರೆ ಉಮಾ ಅಂದ್ರೆ ಲಕ್ಷ್ಮೀ ದೇವಿ, ಅವಳಿಂದ ಕೂಡಿದವನು. ಅವನು ಎಲ್ಲ ಕಡೆ ಸಂಚಾರ ಮಾಡ್ತಾನೆ ಮತ್ತು ವೇದಶಾಸ್ತ್ರಗಳನ್ನು ವಿಭಾಗ ಮಾಡಿ ನಮ್ಮ ಬುದ್ಧಿಗೆ ಜನಕನಾಗಿದ್ದಾನೆ. ದಿವೋ ಪೃಥ್ವ್ಯಾಹ ಜನಕಃ. ಅಲ್ಲಿ ದಿವು ಮತ್ತು ಪೃಥ್ವಿ ಅಂದ್ರೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಅರ್ಥ. ಪೃಥ್ವಿ ಅಂದ್ರೆ ಭೂದೇವಿ, ಜೀವ ಅಂದ್ರೆ ಶ್ರೀದೇವಿ. ಅವರಿಬ್ಬರಿಗಾತ ಜನಕನಾಗಿದ್ದಾನೆ. ಯಾಕೆಂದ್ರೆ ಅವ್ರಿಗೆ ಆ ರೂಪವನ್ನೆಲ್ಲ ಕೊಟ್ಟವನು, ಪ್ರಕಾಶಪಡಿಸುವವನು ಅವನೇ. ಅಗ್ನಿಗೆ ಜನಿತ, ಅಗ್ನಿಗೆ ರೂಪ ಕೊಟ್ಟವನು ಇವನೇ. ಸೂರ್ಯನಿಗೆ ರೂಪ ಕೊಟ್ಟವನು ಇವನೇ. ಇಂದ್ರನಿಗೆ ರೂಪ ಕೊಟ್ಟವನು ಇವನೇ. ಜನಿತೋತ ವಿಷ್ಣೋಹೋ. ಕೊನೆಯದಾಗಿ ತಾನು ಎಲ್ಲ ಕಡೆ ಹುಟ್ಟುತ್ತಾನಲ್ಲ, ಇದು ನೋಡಿ ದಾಸರು ತಗೊಂಡಿದ್ದಾರೆ. ಈ ಭಗವಂತ ರೂಪಂ ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ಅಂತ ತೈತರೀಯೋಪನಿಷತ್ತು. ಪ್ರತಿಯೊಂದು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ಒಂದು ರೂಪದಿಂದ ಅದರೊಳಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಭಗವಂತನಿಗೆ ವಿಷ್ಣು ಅಂತ ಯಾಕೆ ಕರೀತಾರೆ? ವಿಶತಿ. ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಒಂದು ರೂಪದಿಂದ ಅದರೊಳಗೆ ಪ್ರವೇಶ ಮಾಡ್ತಾನೆ. ಆ ಕಾರಣಕ್ಕಾಗಿ ಭಗವಂತ ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೋತಾನೆ. ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡು ತಾನು ಒಂದು ರೂಪವನ್ನು ತಗೊಂಡೋಗಿ ಅಲ್ಲಿ ಇಡ್ತಾನೆ. ಒಂದು ಮಗು ಹುಟ್ಟುತ್ತಿಲ್ಲೋ ಆ ಮಗುವಿನಲ್ಲಿ ತನ್ನೊಂದು ರೂಪ ಇಡ್ತಾನೆ. ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಆ ಮಗುವಿನ ರೂಪವನ್ನು ಅಲ್ಲಿ ಇಡ್ತಾನೆ. ಮಗುವಿನಲ್ಲಿರೋ ತನ್ನ ರೂಪವನ್ನು ಅಲ್ಲಿ ತಗೊಂಡೋಗಿಡ್ತಾನೆ. ಆ ಮೂಲಕ ಮಗು ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತದೆ. ಹೀಗೆ ದಾಸರು ಇದನ್ನು ಭಗವನ್ ಮಹಿಮಾ ಪ್ರತಿಪಾದಕ ಅಂತ ತಗೊಂಡಿದ್ದಾರೆ. ವಾದರಾಯ ಸ್ವಾಮಿಗಳು ಅಲ್ಲಿ ಹೇಳುವಾಗ ಅದನ್ನು ವಾಯು ಮಹಿಮಾ ಅಂತ ಹೇಳಿ ತೊಂದರೆ ಇಲ್ಲ. ಆದ್ರೆ ಅದು ಕೂಡ ಭಗವಂತನ ಮಹಿಮಾನೇ. ತಾತ್ಪರ್ಯ ಭಗವಂತನ ಮಹಿಮಾನೇ. ನಾವು ಈ ಹರಿಕಥಾಮೃತಸಾರ ಹೇಳುವಾಗ ಅದನ್ನ ಆ ಶಬ್ದ ಸಮನ್ವಯ ಮಾಡಬೇಕು. ಶಬ್ದ ಸಮನ್ವಯ ಬೇರೆ, ವಾಕ್ಯ ಸಮನ್ವಯ ಬೇರೆ. ತಾತ್ಪರ್ಯ ವಾದರಾಯ ಸ್ವಾಮಿ ಹೇಳಿದ ಪ್ರಕಾರ ಅದು ತಾತ್ಪರ್ಯ ಭಗವಂತನ ಕಡೆ ಹೋಯಿತು. ದಾಸರು ಹೇಳುವಾಗ ಶಬ್ದವನ್ನು ಕೂಡ ಭಗವಂತನ ಕಡೆ ಒಯ್ಯಬೇಕು. ಅದಕ್ಕೇನು ಗಮಕ ಅಂದ್ರೆ ಚೇತನಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಲಕ್ಷ್ಮೀನಾಥನಾಗಿದ್ದಾನೆ. ಕರ್ಮಗಳನ್ನು ಅನುಸರಿಸಿ ಎಮ್ಮೊಡನೆ ಜಾತನಾಗುವ. ಕರ್ಮಗಳನ್ನು ಅನುಸರಿಸಿ ನಾವು ಹುಟ್ಟುವಾಗ ಆತ ನಮ್ಮೊಡನೆ ತಾನೂ ಹುಟ್ಟುತ್ತಾನೆ. ಯಾಕೆಂದ್ರೆ ಹುಟ್ಟೋದ್ರಿಂದಲೇ ಆತ ವಿಷ್ಣು. ವಿಶತೀತಿ ವಿಷ್ಣು. ವಿಶತಿ ವಿಷ ಪ್ರವೇಶನ ಮಾಡುವುದರಿಂದ ವಿಷ್ಣು. ಜನಿತೋತ ವಿಷ್ಣು ಅಂತ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅದಕ್ಕೆ ದಾಸರು ಅದನ್ನು ಹೇಳಿದರು. ಜನಿತ ವಿಷ್ಣು ತನ್ನ ರೂಪಗಳಿಗೆ ತಾನೇ ಜನಕನಾಗಿದ್ದಾನೆ. ಆಕೂತಿನಂದ್ರೆ ಅದು ನಂಗೆ ನೆನಪಿಲ್ಲ. ಪ್ರಾಯ ಆ ಯಜ್ಞರೂಪಿ ಭಗವಂತಂದೇ ಇರಬೇಕು. ಅದು ತುಂಬ ಗೊಂದಲ ಆಗ್ತದೆ. ಆಕೂತಿ, ಪ್ರಸೂತಿ, ದೇವಹೂತಿ ಇವೆಲ್ಲ. ದೇವಹೂತಿ ಪ್ರಾಯ ಕಪಿಲಂದು, ಆಕೂತಿ ಯಜ್ಞಂದಿರಬೇಕು. ಸ್ವಯಂಭೂಮನುವಿನ ಮೊಮ್ಮಗ ಇದ್ದಿರಬೇಕು. ನಮ್ಮ ಯಾವುದೇ ಅಪೇಕ್ಷೆಗಳನ್ನು ಆತ ಹೆಚ್ಚು ಬೇಡಿಸ್ಕೊಳ್ಳೋದಿಲ್ಲ, ಕೂಡಲೇ ಕೊಡ್ತಾನೆ. ಈ ಮಂತ್ರದ ಮಹತ್ವ ಎಷ್ಟು ಅಂದರೆ, ಈಗ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಅದೆಲ್ಲ ಸರಿ ಸಂಗತಿ. ಆದರೆ ಸ್ತ್ರೀಯರ ಮೇಲೆ
ಅದನ್ನೆಲ್ಲ ಸ್ತ್ರೀಯರ ಮೇಲೆ ಕೃಪಾ ಮಾಡಿ, ಅಷ್ಟೇ ಅಲ್ಲದೆ ಸಂಸ್ಕೃತ ಮಂತ್ರಗಳ ಆಳವನ್ನು ಬಲ್ಲದೇ ಇದ್ದವ್ರ ಮೇಲೆ ಕೃಪಾ ಮಾಡಿ ದಾಸರು ಅದನ್ನು ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಅಂತ ತಗೊಂಡಿದ್ದಾರೆ. ಈಗ ನಾನು ಎಷ್ಟೋ ಬಾರಿ ನೋಡಿದ್ದೇನೆ, ಸಾಮಾನ್ಯವಾಗಿ ದೇವರಿಗೆ ಮಂಗಳಾರತಿ ಮಾಡುವಾಗ ಈಗ ನಮ್ಮ ತಾಯಿ ಜಯ 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 ಜಯತು ಜಗದ್ವಿಲಕ್ಷಣ ಜಯ ಜಯ ಅಂತ ಒಂದು ಹಾಡು ಹೇಳ್ತಾರೆ. ಅದು ಪದ್ಯ ಎಲ್ಲಿದೆ ಅಂದರೆ ದಾಸರದು ಯಾವುದೋ ಒಂದು ಸಂಧಿಯ ಕೊನೆ ಪದ್ಯ ಅದು. ಅದನ್ನ ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮ ತಾಯಿನೂ ಅದನ್ನೇ ಹೇಳ್ತಾರೆ ಈಗಲೂ. ಈಗ ಅಂಥ ಪದ್ಯಗಳು ಒಬ್ಬರಿಂದ ಒಬ್ಬರಿಗೆ ಮುಂದೆ ಬರ್ಕೋತ ಹೋಗ್ತವೆ. ಸ್ವಲ್ಪ ನಾವು ಅಭ್ಯಾಸ ಬದಲು ಮಾಡ್ಕೋಬೇಕು. ಅದನ್ನು ಹೇಳ್ರಿ ಬೇಡ ಅನ್ನಲಿಲ್ಲ, ಅದು ತಪ್ಪಲ್ಲ. ಅದು ಭಗವಂತ ಮಹಿಮಾ ಹೇಳುವಂಥದ್ದೇ ದಾಸರೇ ರಚನೆ ಮಾಡಿದ್ದು. ಇದನ್ನು ಹೇಳಿದರೆ ಜನಿತೋತ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಅಂತ ಹೇಳಿದರೆ ಈ ವೇದವಾಕ್ಯದಿಂದ ವಾಯು ಪ್ರತಿಪಾದ್ಯ, ಭಗವಂತನೂ ಪ್ರತಿಪಾದ್ಯ. ಅದರಲ್ಲಿ ಶ್ರೀದೇವಿ ಭೂದೇವಿ ಪ್ರಸ್ತಾವ ಬಂತು. ಹೆಚ್ಚಿನ ಅರ್ಥವನ್ನು ಅನುಸಂಧಾನ ಮಾಡಿದಂಗೆ ಆಯ್ತಲ್ಲ. ನಿಮಗೆ ವೇದವಾಕ್ಯಗಳಲ್ಲಿ ಹೇಳೋ ಅಧಿಕಾರ ಇಲ್ಲ ಸ್ತ್ರೀಯರಿಗೆ, ಅದು ವಿಷಯ ಬೇರೆ. ಅದು ಅವರ ಅನುಕೂಲಕ್ಕಾಗಿ ಮಾಡಿಕೊಟ್ಟಂಥ ಮಂತ್ರ ಇದೆ. ಅದು ಅವ್ರಿಗೆ ಮಾತ್ರ ಅಲ್ಲ, ಪುರುಷರಿಗೂ ಕೂಡ. ಇಂಥ ಮಂತ್ರಗಳಿಂದ ಭಗವಂತನಿಗೆ ಅಭಿಷೇಕ ಮಾಡ್ರಿ. ಸೋಮಃಪವತೆ ಅನ್ನುವಂಥ ಜನಿತಾಮತೀನಾಂ ಜನಿತಾ ದಿವೋ ಜನಿತಾ ಪೃಥಿವ್ಯಾ, ಈ ಮಂತ್ರಗಳಿಂದ ವಾಯುವಿಗೆ ಭಗವಂತನಿಗೆ ಇಬ್ಬರಿಗೂ ಅಭಿಷೇಕ ಮಾಡ್ರಿ. ನೀವು ಇವಕ್ಕೆಲ್ಲ ಮಹತ್ವ ಎಷ್ಟಿದೆ ಅಂತಂದ್ರೆ, ನಾನು ಹೇಳ್ತಿರ್ತೀನಿ ಮೇಲಿಂದ ಒಂದು ಶಾಲಗ್ರಾಮ ಇಟ್ಟು, ನರಸಿಂಹನ ಶಾಲಗ್ರಾಮ, ಯಾವುದೋ ಒಂದು ಶಾಲಗ್ರಾಮ ಇಟ್ಟು ಆ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡ್ತಾ ಹೋಗ್ರಿ. ಅದು ಸೋಮಸೂತ್ರದಿಂದ ಹರಿದು ಬಂದು ಅದು ವಾಯುವಿನ ತಲೆ ಮೇಲೆ ಬೀಳಲಿ. ಹಾಗೆ ವಾಯುವಿನ ಪ್ರತಿಮಾನು ಇಟ್ಟಿರ್ರಿ ಅಂತ ನಾನು ಹೇಳ್ತಿರ್ತೀನಿ ಮೇಲಿಂದಲೇ. ಇದು ಒಂದೇ ಮಂತ್ರದಿಂದ ನೀವು ಇಬ್ಬರಿಗೂ ಅಭಿಷೇಕ ಮಾಡ್ಬೋದು. ಕೆಲವು ಮಂತ್ರಗಳು, ಯಾವ ಮಂತ್ರಗಳು ವಾಯುವನ್ನು ಹೇಳ್ತವೆ, ಅವು ಲಕ್ಷ್ಮಿಯನ್ನು ಹೇಳ್ತವೆ, ಪರಮಾತ್ಮನೂ ಹೇಳ್ತವೆ. ಪರಮಾತ್ಮನ ಹೇಳುವಂಥ ಪುರುಷ ಸೂಕ್ತ ಆದರೂ ವಾಯುವನ್ನು ಹೇಳೋದಿಲ್ಲ. ಅದಕ್ಕೊಂದು ವ್ಯವಸ್ಥೆ ಇದೆ ಈ ಬ್ರಹ್ಮಸೂತ್ರ ಭಾಷೆಯಲ್ಲಿ. ಕೆಳಗಿನ ದೇವತೆಗಳನ್ನು ಹೇಳುವ ಮಂತ್ರಗಳು ಮೇಲಿನ ದೇವತೆಗಳನ್ನು ಹೇಳ್ತವೆ. ಅವು ಅದಕ್ಕೆಲ್ಲ ಒಂದು ನಿರ್ದಿಷ್ಟವಾದ ವ್ಯವಸ್ಥೆ ಇದೆ. ಅಂತೂ ಭಗವಂತ ಸರ್ವಶಬ್ದ ಪ್ರತಿಪಾದ್ಯ, ಸರ್ವವೇದ ಪ್ರತಿಪಾದ್ಯ. ವಾಯು ಪುರುಷ ಸೂಕ್ತ, ನಾರಾಯಣ ಸೂಕ್ತ ಮೊದಲಾದ ನಿರ್ದಿಷ್ಟ ಸೂಕ್ತವನ್ನು ಹೊರತುಪಡಿಸಿ ಉಳಿದ ಮಂತ್ರಗಳಿಂದಲೂ ಪ್ರತಿಪಾದ್ಯ. ಸಮಸ್ತ ಪವಮಾನ ಮಂಡಲದಿಂದ ವಾಯು ಪ್ರತಿಪಾದ್ಯ, ಲಕ್ಷ್ಮೀ ಪ್ರತಿಪಾದ್ಯಗಳು, ಭಗವಂತ ಪ್ರತಿಪಾದ್ಯ. ನೀವು ಪವಮಾನ ಸೂಕ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡ್ತಾ ಹೋದರೆ ಭಗವಂತನಿಗೆ ಅಭಿಷೇಕ ಆಯಿತು, ಭಗವಂತ ಭಗವತಿ ಇಬ್ಬರಿಗೂ ಅಭಿಷೇಕ ಆಯಿತು. ಕೆಳಗೆ ಬಂದು ಬೀಳುವಾಗ ಅದೇ ನೀರು ಕೆಳಗೆ ಬಂದು ಬೀಳುವಾಗ ವಾಯುವಿಗೂ ಅಭಿಷೇಕ ಆಯಿತು. ಇಬ್ಬರಿಗೂ ಇದೇ ಮಂತ್ರವನ್ನು ಮಂಗಳಾರತಿ ಮಾಡ್ರಿ, 3 ಜನರಿಗೂ ಅಭಿಷೇಕ ಬಂದು ಮಂಗಳಾರತಿನೂ ಆಗೋಯ್ತು ಅಂತ ಒಂದು ಅದ್ಭುತವಾದ ಮಂತ್ರ ಇದೆ. ಅದಕ್ಕೆ ಸ್ವಾದಿಷ್ಠಯ ಮದಿಷ್ಠಯ ಪವಸ್ವಸೋ ಮಧಾರಾಯ ಇಂದ್ರಾಹ ಯಪಾತಾವೇ ಸುತಃ ಸೋಮಃ ಸ್ವಾದಿಷ್ಠಯ ಮದಿಷ್ಠಯ ಪವಸ್ವ ಸೋಮಧಾರಯ. ಸೋಮ ಭಾರತೀ ದೇವಿ ಸಹಿತನಾದ ವಾಯುವೇ, ಧಾರಯ ಪವಸ್ವ, ನಿನ್ನ ಮಾತಿನ ಧಾರ ಇದೆಯಲ್ಲ, ನಿನ್ನ ಅಸ್ಖಲಿತವಾಗಿ ಪ್ರವಚನ ಮಾಡ್ತಿದ್ಯಲ್ಲ, ಆ ಧಾರೆಯಿಂದ ನೀನು ನಮ್ಮ ಮೇಲೆ ಈ ಮಂತ್ರವನ್ನ, ಈ ನಿನ್ನ ವಾಗ್ಝರಿಯನ್ನು ನಮ್ಮ ಮೇಲೆ ಹರಿಸಿ ನಮ್ಮನ್ನು ಪವಿತ್ರ ಮಾಡು. ಅದೆಂಥದ್ದು ಅಂತಂದ್ರೆ ಸ್ವಾದಿಷ್ಠಯ, ಬಹಳ ರುಚಿಕರವಾದದ್ದು. ಸ್ವಾದಿಷ್ಠಯ ಮದಿಷ್ಠಯ, ಮತ್ತೆ ನಮಗೆ ಮದ ಬರೆಸುವಂಥದ್ದು. ಅಂದ್ರೆ ನಿನ್ನ ವಾಕ್ಯ, ನಿನ್ನ ಪ್ರವಚನವನ್ನು ನಾವು ಕೇಳಿದ್ರೆ ನಮಗೆ ಮೈಮರೆತು ಕೂತ್ಕೊಳ್ಳುವಂಗೆ ಆಗ್ತದೆ. ಬಹಳ ರುಚಿಕರವಾದ್ದು, ವೇದ ಪುರಾಣದ ಅರ್ಥವನ್ನು ಒಳಗೊಂಡದ್ದಾದ್ರಿಂದ ಬಹಳ ರುಚಿಕರವಾದ್ದು. ಮತ್ತೆ ಮದಿಷ್ಠಯ, ನಮ್ಮನ್ನು ಮತ್ತರನ್ನಾಗಿ ಮಾಡುವಂಥದ್ದು. ಅಂಥ ಅದ್ಭುತವಾದ ಗುಣ ನಿನ್ನಲ್ಲಿದೆ, ನಿನ್ನ ಪ್ರವಚನದಲ್ಲಿದೆ. ಸ್ವಾದಿಷ್ಠಯ ಮದಿಷ್ಠಯ ಧಾರಯ ಅಂತ ಒಂದು ವಾಗ್ಝರಿಯಿಂದ ನೀನು ನನ್ನನ್ನು ಪವಿತ್ರನನ್ನಾಗಿ ಮಾಡು ಅಂತ ಅದರ ಅರ್ಥ. ನೋಡ್ರಿ, ಎಂಥ ದುರ್ದೈವ ಅಂತಂದ್ರೆ ಇವೆಲ್ಲ ಅರ್ಥಗಳನ್ನ ಆ ಮುಖ್ಯ ಪ್ರಾಣನ ಪರವಾಗಿ, ಲಕ್ಷ್ಮೀ ಪರವಾಗಿ, ಭಗವಂತನ ಪರವಾಗಿ ಮಾಡಬೇಕು ಅಂತ ನಮಗೆ ಕಲಿಸಿಕೊಟ್ಟವರು ಆಚಾರ್ಯರು. ಇದ್ರ ಸೋಮ ಅಂತಂದ್ರೆ ಸೋಮರಸ ಅಂತ ಅರ್ಥ ಮಾಡಿ ಸುಮ್ಮನೆ ಕೂತಿದ್ದಾರೆ ಸಾಯಣಾಚಾರ. ಸೋಮರಸ ಅಂದ್ರೆ ಆ ಸೋಮನ ಬಳ್ಳಿ, ಅದನ್ನ ಚಿಕ್ಕಿ ರಸ ಮಾಡ್ರಿ, ಅದನ್ನ ಯಜ್ಞದಲ್ಲಿ ಆಹುತಿ ಕೊಡ್ರಿ, ನೀವು ಕುಡಿಯಿರಿ, ಅರ್ಥ ಮುಗಿದೋಚಲ್ಲಿಗೆ. ಇಷ್ಟು ವೇದಗಳನ್ನ ಈ ಮಟ್ಟಕ್ಕೆ ಇಳಿಸಿದ್ರು. ಅದನ್ನ ತಗೊಂಡು ಹೋಗಿ ಮುಖ್ಯ ಪ್ರಾಣನ ಪರವಾಗಿ ಮತ್ತು ವೇದವ್ಯಾಸನ ಪರವಾಗಿ ಆಗಬಹುದು. ಸೋಮ ವೇದವ್ಯಾಸನೇ, ನೀನು ಮಹಾಭಾರತ, ಭಾಗವತ, ವೇದ ಇತ್ಯಾದಿಗಳನ್ನ ಪ್ರವಚನ ಮಾಡಿದ್ದಿ, ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಿ. ಆ ನಿನ್ನ ವಾಗ್ಝರಿಯಿಂದ ನನ್ನ ಮನಸ್ಸು ಪವಿತ್ರ ಆಗಲಿ. ಅದು ಅವನನ್ನು ಭಗವಂತನ ಪ್ರತಿಪಾದನೆ ಮಾಡಿ ಅಲ್ಲ ಮುಂದೆ ವಾಯುವನ್ನು ಪ್ರತಿಪಾದನೆ ಮಾಡಬೇಕು. ಹೀಗೆ ಇಂಥ ಕನ್ನಡದ ಶ್ಲೋಕಗಳನ್ನ ಹೇಳಿ ಭಗವಂತನಿಗೆ ಸ್ತ್ರೀಯರು ಪುರುಷರು ಎಲ್ಲ ನಮಸ್ಕಾರ ಮಾಡಿದರೆ ಆ ಶ್ರುತಿ ನೆನಪು ಕೂಡ ಆಗ್ತದೆ. ಹಾಗಾಗಿ ನೀವು ಜಯ ಜಯಿತು ಜಗದ್ವಿಲಕ್ಷಣ ಅನ್ನೋ ಮಂತ್ರವನ್ನು ಹೇಳಿದ ತಪ್ಪಲ್ಲ. ಆದರೆ ಮನುಷ್ಯನ ಮನಸ್ಸು, ಆತನ ದೇವ ಪೂಜಾ ನಮಸ್ಕಾರ ಇವೆಲ್ಲ ಹೆಚ್ಚು ರಚನಾತ್ಮಕ ಆಗಬೇಕು. ಹೊಸದನ್ನು ನಾವು ಅಳವಡಿಸ್ಕೊಂಡ್ರೆ ಅದು ಯಾಂತ್ರಿಕ ಆಗೋದು ತಪ್ಪು. ಮತ್ತು ವೇದ ನಮ್ಮಲ್ಲಿ ವೈದಿಕತೆ ಕಳೆದು ಹೋಗ್ತಿದೆ. ಇವತ್ತು ವೈದಿಕರು ಅಂತ ನಮಗೆ ಹೆಸರು ಮಾತ್ರ, ವೈದಿಕತೆ ಕಳೆದು ಹೋಗ್ತದೆ. ವೇದ ಮಂತ್ರವನ್ನು ಗಂಡಸರೇ ಪಂಡಿತರೇ ಬಿಡ್ತಿದ್ದಾರೆ. ಹೀಗಿದ್ದಾಗ ಸ್ತ್ರೀಯರನ್ನು ಅನ್ನೋದು ಯಾವಾಗ, ಅರ್ಥ ತಿಳ್ಕೊಳ್ಳೋದು ಯಾವಾಗ? ಹಾಗಾಗಿ ಜನಿತೋಥ ವಿಷ್ಣು, ಭಗವಂತ ಅಂತೂ ತನ್ನ ರೂಪಗಳಿಗೆ ತಾನೇ ಜನಕ.
ಆ ರೂಪಗಳನ್ನ ಹುಟ್ಟುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಒಂದೊಂದು ಜೀವದಲ್ಲೂ ಇಡ್ತಾನೆ. ಮತ್ತು ವಾಯು ಆ ಭಗವಂತನ ರೂಪಗಳಿಗೆ ಪ್ರಚಾರ ಕೊಡ್ತಾನೆ. ಲಕ್ಷ್ಮೀದೇವಿಯೂ ಇದು ಪ್ರತಿಪಾದನೆ ಮಾಡ್ತದೆ, ಯಾಕಂದರೆ ಆಕೆ ವಾಂಗ್ಮಯ ರೂಪಗಳಾದ್ದರಿಂದ ಎಲ್ಲ ಹೇಳ್ದಂಗೆ ಆಗ್ತದೆ. ಇಂಥ ಕನ್ನಡದ ಪದ್ಯಗಳನ್ನ ಹೇಳೋ ಮೂಲಕ ಸ್ವಲ್ಪ ಅಭ್ಯಾಸಗಳನ್ನು ಬದಲು ಮಾಡ್ಕೊಳ್ಬೇಕು ಹೆಂಗಸರು. ವೇದಾಧಿಕಾರ ಇಲ್ಲ ಅಂತ ಸುಮ್ಮನೆ ನಾವು ಚಡಪಡಿಸ್ತಾ ಕುತ್ಕೊಳ್ಬಾರ್ದು. ಅಲ್ಲಿರೋ ಸಂಗತಿಗಳನ್ನ ದಾಸರು ಕಟ್ಟಿಕೊಟ್ಟಿದ್ದಾರಲ್ಲ. ಹಿಂದೊಂದ್ಸರಿ ಅದು ಬೇರೆ ಹೇಳಿದ್ದೆ, ನಿಶುಸೀದ ಗಣಪತ ಅಂತ. ಅದು ವೇದದಲ್ಲಿ ಬಂದ ಮಾತನ್ನು ಭಾಗವತ ಸಾರರೂಪವಾಗಿ ಹೇಳಿತ್ತು. ಅದನ್ನು ದಾಸರು ಒಂದು ಕನ್ನಡ ಪದ್ಯದ ರೂಪದಲ್ಲಿ ಹೇಳಿದರು ಈ ಒಂದು 2-3 ಸಂಧಿ ಹಿಂದೆ. ಅದನ್ನು ಕೂಡ ಅಂಥ ಎಲ್ಲ ಮಂತ್ರಗಳನ್ನು ಅಳವಡಿಸ್ಕೊಳ್ಬೇಕು. ಒಟ್ಟಾರೆ ಹರಿಕಥಾಮೃತ ಸಾರದಲ್ಲಿ ಆ ವೇದಗಳ ಜನಿತೋತ ವಿಷ್ಣು ಅನ್ನೋ ಇಂಥ ವೇದವಾಕ್ಯಗಳನ್ನ ತುಣುಕು ಕೊಟ್ಟದ ಮಂತ್ರಗಳು ಎಷ್ಟಿವೆ ನನಗೆ ನೆನಪಿಲ್ಲ. ಒಂದು ಕಡೆ ಇದೆ, ನೋಕನೀಯನ ಅಂತ ಮುಂದೊಂದು ಕಡೆ ಬರ್ತದೆ. ಅದು ಈ ಸದ್ಯ ಇಲ್ಲಿ ಬಂದಿಲ್ಲ, ಮುಂದೆ ಬರ್ತದೆ. ಅದೇನೆಂದರೆ ನಕರ್ಮಣ ವರ್ಧತೆ ನೋಕನೀಯಾನ್. ಭಗವಂತ ಯಾವುದೇ ಕರ್ಮವನ್ನು ಮಾಡಿದ್ರೆ ದೊಡ್ಡವನು ಆಗೋದಿಲ್ಲ, ಕರ್ಮ ಮಾಡದೇ ಇದ್ರೆ ಸಣ್ಣವನು ಆಗೋದಿಲ್ಲ, ಕನಿಷ್ಠನೂ ಆಗೋದಿಲ್ಲ, ದೊಡ್ಡವನು ಆಗೋದಿಲ್ಲ. ಆ ಶ್ರುತಿದದು ನೋಕನೀಯನ ಅಂತ ದಾಸರು ಕನ್ನಡದಲ್ಲಿ ತೊಗೊಂಡಿದ್ದಾರೆ. ನೋಡಿದ್ರೆ ಅವ್ರಿಗೆ ಬಹಳ ವಿಚಿತ್ರವಾದ ಶಬ್ದ ಅಂತ ಕೇಳಿಸ್ತದೆ. ಬರ್ತಿರ್ಬೇಕು 28 ಅದೇ ಮುಂದೆಲ್ಲರೂ ಬರ್ತಿರ್ಬೇಕು. ನೋಕನೀಯ ಸುತಿಪ್ಪರು ಅಂತ ಹೀಗೆಲ್ಲ ಒಂದು ಕಡೆ ಬರ್ತದೆ ಅಂತ ನೆನಪು. ಅವೆಲ್ಲ ಆ ದಾಸರು ಆ ಶ್ರುತಿಯನ್ನು ನೆನಪು ಮಾಡಿಕೊಂಡು ಕಟ್ಟಿದ ಕನ್ನಡದ ಪದ್ಯಗಳು. ನಾವು ಹಾಗೆ ಆ ವೇದವಾಕ್ಯಗಳನ್ನು ಒಳಗೊಂಡಂಥ ಕನ್ನಡ ಪದ್ಯಗಳನ್ನು ಹೇಳೋದನ್ನ ಅಭ್ಯಾಸ ಮಾಡಿದರೆ ಇನ್ನು ನಮ್ಮ ನಮಸ್ಕಾರ, ನಮ್ಮ ನೈವೇದ್ಯ, ನಮ್ಮ ಪೂಜೆ, ನಮ್ಮ ಮಂಗಳಾರತಿ ಇವೆಲ್ಲ ಇನ್ನೂ ಹೆಚ್ಚು ಸಶಕ್ತ ಆಗ್ತವೆ ಅಂತ ಹೀಗೆ ತಿಳ್ಕೊಳ್ಬೇಕು. ಆ ಮೂಲಕ ನಾವು ದಾಸರು ಹೇಳುವಂಥ ಈ ಪದ್ಯ, ಇದು 16ನೇ ಪದ್ಯ. ಈ ಭಕ್ತಾಪರಾಧ ಸಹಿಷ್ಣು ಸಂಧಿ ಇದರ 16ನೇ ಪದ್ಯ. ಇದು ಈ ಪದ್ಯದ ವಿವರಣ. ಇದು ನಮಗೆ ದಾಸರು ಮಹಿಮಾವನ್ನು ತೋರಿಸ್ತು, ವಾದಿರಾಜ ಸ್ವಾಮಿಗಳ ಮಹಿಮಾ ತೋರಿಸ್ತು. ಯಾಕಂದರೆ ಮುಕ್ತಿ ಮಲ್ಲಿಕಾದಲ್ಲಿ ಬಂತು, ಪ್ರಾಣನ ಮಹಿಮಾ, ಲಕ್ಷ್ಮೀದೇವಿಯ ಮಹಿಮಾ, ಕೊನೆಗೆ ಭಗವಂತನ ಮಹಿಮಾ ಎಲ್ಲನೂ ಕೂಡ ನೆನಪು ಮಾಡಿಕೊಟ್ಟಂಥ ಒಂದು ಪದ್ಯ ಇದು. ಕರೆಂಟ್ ಇರಲಿಲ್ಲ, ಅದು ಎಲ್ಲ ಪದ್ಯ ಹೇಳಿ ಮುಗಿ ಹೊತ್ತಿ ಕರೆಂಟ್ ಬಂತು. ಅಲ್ಲಿಗೆ ಈ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಂತ 16ನೇ ಸಂಧಿ. ಇದರೊಂದಿಗೆ ಸಾಕ್ಬಿಡ್ರಿ, 7 ಆಗಿದೆ, ಹಾಗಾಗಿ ನಿಲ್ಲಿಸ್ತೇನೆ. ಇದರೊಂದಿಗೆ ಒಟ್ಟಾರೆ 682ನೇ ಪದ್ಯದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.